ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಬ್ಯಾಕ್. ಬುಕ್ ಬಾಲ್ ಲರ್ನಿಂಗ್ ಪಾಯಿಂಟ್ ನವೋದಯ ತರಬೇತಿ. ಮೈ ಡಿಯರ್ ಸ್ಟೂಡೆಂಟ್ಸ್, ಸೊ ನಿನ್ನೆ ದಿನ ಹೇಳಿರುವಂತಹ ಅಧ್ಯಾಯವನ್ನ ಇವತ್ತು ನಾನು ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಚೂರು ಮತ್ತೆ ಆ ವಿಷಯಾಂಶಗಳನ್ನ ನಾನು ಡಿಸ್ಕಸ್ ಮಾಡ್ತಾ ಹೋಗ್ತಾ ಇದ್ದೀನಿ. ಓಕೆ, ಸೊ ಬಹಳ ಖುಷಿ ಆಯಿತು. ನಿನ್ನೆ ದಿನ ನಡೆದಿರುವಂತಹ ಕ್ಲಾಸಿನ ನೋಟ್ಸ್ ಅನ್ನ ಮಾಡಿ ಎಲ್ಲರೂ ಫೋಟೋ ಹೊಡೆದು ಹಾಕಿರಿ. ಸೊ ಹಂಗೆ ಇವತ್ತನ್ನು ಕೂಡ ಮಾಡ್ರಿ. ಓಕೆ, ಮತ್ತೆ ಈಗ ಬರ್ತಕ್ಕಂಥ ಕ್ಲಾಸ್ಗಳನ್ನ ನೀವೇನ್ ಮಾಡ್ರಿ ಅಂದ್ರೆ ಮತ್ತೊಬ್ಬರಿಗೆ ಶೇರ್ ಮಾಡ್ರಿ. ಜೊತೆಗೆ ಅಲ್ಲಿ ಸಬ್ಸ್ಕ್ರೈಬ್ ಅಂತ ಒಂದು ಆಪ್ಷನ್ ಅದ, ಅದನ್ನ ಓದ್ತೀರಿ, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ನಾವು ಯಾವ ಕ್ಲಾಸ್ ಮಾಡಿದ್ರು ಕೂಡ ಬಂದು ನಿಮ್ಮನ್ನ ತಲುಪ್ತೈತಿ. ಜೊತೆಗೆ ಅಲ್ಲಿ ಕಮೆಂಟ್ ಬಾಕ್ಸ್ ಅದ, ನಿಮ್ಮ ಕ್ಲಾಸ್ ಹೆಂಗ್ ಅನಿಸ್ತು ಅಥವಾ ಏನಾದ್ರು ಪ್ರಶ್ನೆ ಕೇಳಿದ್ರೆ ಅದ್ರೊಳಗೆ ಹಾಕ್ಬೋದು. ಜೊತೆಗೆ ತಮ್ ಬಟನ್ ಅದ ಮೇಲ್ಗಡೆಗೆ ಇದೆ ನೋಡು, ಇಷ್ಟ ಆಯ್ತು ಅಂದ್ರೆ ತಮ್ ಬಟನ್ ಒತ್ತಬೇಕು. ಓಕೆ, ಸೊ ಎಸ್, ನಿನ್ನೆಯ ಅಧ್ಯಾಯವನ್ನ ನಾನು ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಯಾವ ಪದ್ಧತಿ ಅದು? ಸಂಖ್ಯೆಗಳು ಮತ್ತು ಸಂಖ್ಯಾ ಪದ್ಧತಿ ಅಲ್ಲ. ಸೊ ಹಾಗಿದ್ದರೆ ಇವುಗಳ ಬಗ್ಗೆ ನಾವು ಅರ್ಥೈಸ್ಕೊಳ್ಬೇಕು ಅಂದ್ರೆ ಸೊ ಮುಖ್ಯವಾಗಿರ್ತಕ್ಕಂಥ ಕೆಲವು ಪಾಯಿಂಟ್ಗಳ ಮೇಲೆ ಗಮನ ಇರಲಿ. ಒಂದು, ಇಲ್ಲಿ ಹೇಳ್ತಾ ಇದ್ದೇನೆ, ಭಾರತೀಯ ಕ್ರಮ ಸಂಖ್ಯಾ ಪದ್ಧತಿ. ಭಾರತೀಯ ಕ್ರಮ ಸಂಖ್ಯಾ ಪದ್ಧತಿ. ಓಕೆ, ಸೊ ಹಾಗಿದ್ದರೆ ಇಲ್ಲಿ ನಾವು ಗಮನಿಸುವಂತಹ ಅಥವಾ ನೆನಪಿನಲ್ಲಿಡಬೇಕಾಗಿರತಕ್ಕಂಥ ಅಂಶಗಳು ಯಾವುವು? ಜೊತೆಗೆ ಪರೀಕ್ಷೆಯಲ್ಲಿ ಕೇಳಲಾಗುವ ಅನ್ವಯಿಕ ಪ್ರಶ್ನೆಗಳು ಯಾವುವು? ಓಕೆ, ನೋಟ್ಸ್ ಮಾಡ್ಕೊಳ್ಳಿ. ಸೊ ಒಂದನೇದು, ಭಾರತೀಯ ಕ್ರಮ ಸಂಖ್ಯಾ ಪದ್ಧತಿಯಲ್ಲಿ ನಾವು ದಶಮಾನ ಪದ್ಧತಿಯನ್ನ ಅನುಸರಿಸುತ್ತೇವೆ. ಎಸ್, ದಶಮಾನ ಪದ್ಧತಿಯನ್ನು ಓಕೆ ಅನುಸರಿಸುತ್ತೇವೆ. ಸೊ ಇದು ಒಂದನೇ ಪಾಯಿಂಟ್ ಎಕ್ಸಾಮಿಗೆ ಬಂತು ಅಂತಂದ್ರೆ. ಇನ್ನ ಎರಡನೇದಾಗಿ ಏನ್ ಇಟ್ಕೋಬೇಕು ನಾವು ತಲೆಯಲ್ಲಿ ಅಂತಂದ್ರ, ಎಸ್, ಭಾರತೀಯ ಸಂಖ್ಯಾ ಪದ್ಧತಿಗಳಲ್ಲಿ ಅಥವಾ ಕ್ರಮ ಸಂಖ್ಯಾ ಪದ್ಧತಿಯಲ್ಲಿ ಒಟ್ಟು ಇರುವ ಸಂಖ್ಯಾ ಸೂಚಿಗಳು ಎಷ್ಟು ಅಂತ ಕೇಳ್ತಾರೆ. ಮತ್ತೆ ನಿನ್ನೆ ದಿನ ಹೇಳ್ತಾ ಇದ್ದೀನಿ, ಸಂಖ್ಯಾ ಸೂಚಕಗಳು ಎಷ್ಟದವು ಅಂದ್ರ 10 ಅದವು. ಅವು ಯಾವುವು ಅಂದ್ರ 0, 1, 2, 3, 4, 5, 6, 7, 8, 9 ಎನ್ಸ್ರಿ ಇವೆಲ್ಲ ಸೇರ್ಕೊಂಡು ಎಷ್ಟಾಗ್ತಾವ್ರಿ? 10 ಆಗ್ತಾವ. ಇವು ಸಂಖ್ಯಾ ಸೂಚಕಗಳು. ಓಕೆ, ಇವು ಸಂಖ್ಯಾ ಸೂಚಕಗಳು. ಎಸ್, ಮತ್ತೊಂದು ಪ್ರಶ್ನೆ ರೈಸ್ ಆಗ್ತದೆ, ಈ ದಶಮಾನ ಪದ್ಧತಿಯಲ್ಲಿ ಬಳಸಿಕೊಳ್ತಕ್ಕಂಥ ಸಂಖ್ಯಾ ಸೂಚಕಗಳನ್ನ ಒಂದೊಂದಾಗಿ ಏನಾದ್ರು ಬಳಕೆ ಮಾಡಿದ್ವಿ ಅಂದ್ರೆ, ಇಲ್ಲಿ ಅಲ್ಪ ಎರಂ ಕೊಟ್ಕೊಂತ ಹೋಗಿ ನೋಡ್ರಿ, ಸಂಖ್ಯೆ ಆದ್ಮೇಲೆ ಬಳಕೆ ಮಾಡ್ಕೊಂತ ಹೋದ್ವಿ ಅಂದ್ರೆ ಅವುಗಳನ್ನ ಅಂಕಿಗಳು ಅಂತ ಕರೀತಾರ. ಹಾಗಿದ್ದರೆ ತಾವೆಲ್ಲರೂ ಗಮನದಲ್ಲಿ ಇಟ್ಕೋಬೇಕು, ಅಂಕಿಗಳು ಎಂದರೆ ಏನು ಅಂತ ಪ್ರಶ್ನೆ ಬಂತು ಅಂದ್ರೆ, ಅಂಕಿಗಳು ಎಂದರೆ 0ಯಿಂದ ಬರ್ಕೊಳ್ರಿ ಇದನ್ನ, 0ಯಿಂದ 9ರ ವರೆಗಿನ ಅಂಕಿಗಳೇ ಅಥವಾ ಅಂಕಿಗಳು. ನೆನ್ಪಿಟ್ಕೊಂಡ್ಬಿಡ್ರಿ. ಓಕೆ, ಇದು ಫಿಕ್ಸ್ ಆಗ್ಲಿ ತಲೆಯಾಗ. ಇನ್ನು ಏನಾದ್ರೂ ಈ 0ಯ ಹಿಂದ್ಗಡಿಗೆ ಅಂಕಿಗಳನ್ನ ಕೊಡ್ತಾ ಹೋದ್ವಿ ಅಂತಂದ್ರೆ ಅದು ಅವಾಗ ಏನಾಗ್ತತಿ ಅಂದ್ರ ಎಸ್, ಸಂಖ್ಯೆಗಳು ಅಂತ ಕರೀತಾರ. ಇವುಗಳನ್ನ ನೋಡೋಣ. ಸ್ವಾಭಾವಿಕ ಸಂಖ್ಯೆಗಳು ಅಂದ್ರೇನು, ಸಮಸಂಖ್ಯೆಗಳಂದ್ರೇನು, ಬೆಸ ಸಂಖ್ಯೆಗಳಂದ್ರೇನು, ಪೂರ್ಣಾಂಕಗಳಂದ್ರೇನು, ಪೂರ್ಣ ಸಂಖ್ಯೆಗಳು ಯಾವುವು, ಅವಿಭಾಜ್ಯ ಸಂಖ್ಯೆಗಳು ಯಾವುವು, ಭಾಜ್ಯ ಸಂಖ್ಯೆಗಳು ಯಾವುವು, ಹೀಗೆ ಹಲವು ಪ್ರಶ್ನೆಗಳಿಗೆ ನಮ್ಗೆ ಇದು ತಿಳಿತು ಅಂದ್ರೆ ಗೊತ್ತಾಗ್ತದ. ಸರಿಯಾಗಿದ್ರೆ ಮತ್ತೆ ಪ್ರಶ್ನೆಯನ್ನ ಮುಂದುವರಿಸ್ತಾ ಇದ್ದೀನಿ, ಬರ್ಕೊಳ್ರಿ ಒಂದೊಂದಾದ್ಮೇಲೆ ಒಂದೊಂದು. ಇನ್ನ ಈ ಭಾರತೀಯ ಕ್ರಮ ಸಂಖ್ಯಾ ಪದ್ಧತಿಯಲ್ಲಿ ಸ್ಥಾನ ಬೆಲೆಗಳನ್ನ ನೋಡುವುದಾದರೆ ಒಟ್ಟು ಎಷ್ಟದವು ಅಂದ್ರೆ 9 ಅದ ನೋಡ್ರಿ. 9 ಸ್ಥಾನಗಳಿವೆ. ಎಷ್ಟು ಸ್ಥಾನಗಳಿವೆ? 9 ಸ್ಥಾನಗಳಿವೆ. ಎಸ್, ಹಾಗಿದ್ದರೆ ಎಷ್ಟು ಗುಂಪುಗಳಿವೆ? ಎಷ್ಟು ಗುಂಪುಗಳಿವೆ? ಎಸ್, ಎಷ್ಟು ಗುಂಪುಗಳಿವೆ ಎಂದರೆ 4 ಗುಂಪುಗಳಿವೆ. 4 ಗುಂಪುಗಳಿವೆ. ಹಾಗಿದ್ದರೆ ಆ 4 ಗುಂಪುಗಳು ಯಾವುವು? ಎಸ್, ಒಂದು ಬಿಡಿಗಳ ಗುಂಪು. ಓಕೆ, ಎರಡನೇದ್ ಯಾವ್ದ್ರಿ? ಸಾವಿರ ಗುಂಪು. ಮೂರನೇದ್ ಯಾವ್ದ್ರಿ? ಲಕ್ಷಗಳ ಗುಂಪು. ನಾಲ್ಕನೇದ್ ಯಾವ್ದ್ರಿ?
ಕೋಟಿಗಳ ಗುಂಪು. ಹಾಗಿದ್ದರೆ ಈ ಬಿಡಿಗಳ ಗುಂಪಿನಲ್ಲಿ ಇರುವಂತಹ ಒಟ್ಟು ಸ್ಥಾನಗಳು ಎಷ್ಟು ಎಂದರೆ 3 ಇರ್ತಾವ. ಎಷ್ಟು ಇರ್ತಾವ್ರಿ? 3 ಇರ್ತಾವ. ಯಾವ್ಯಾವು ಅಂತ ಕೇಳಿದ್ರ ಎಸ್ ಬಿಡಿ 10 ಮತ್ತು 100. ಓಕೆ ನೋಡ್ರಿ, ಬಿಡಿ ಒಳಗೆ ಎಷ್ಟು ಅದಾವ? 3 ಅದಾವ. 3 ಯಾವ್ಯಾವು? ಬಿಡಿ 10 100. ಸಾವಿರದಾಗ ಯಾವ್ಯಾವ ಅದಾವ? ಸಾವಿರದಾಗ 2 ಇರ್ತಾವ. ಒಂದು 1000 ಆದ್ರ ಮತ್ತೊಂದು 10,000 ಅಥವಾ 10,000 ಅಥವಾ 10,000. ಇನ್ನು ಲಕ್ಷದೊಳಗೆ ಯಾವ್ಯಾವ ಅದಾವು? ವೆರಿ ಸಿಂಪಲ್ ಸರ್, ಲಕ್ಷ ಐತಿ ಬಿಟ್ರೆ ಮತ್ತೊಂದು 10 ಲಕ್ಷ ಐತಿ. ಸೊ ಕೋಟಿ ಒಳಗೆ ಕೂಡ ಸೇಮ್, ಕೋಟಿ ಇದೆ ಜೊತೆಗೆ 10 ಕೋಟಿ ಇದೆ. ಎಷ್ಟು ಕೋಟಿ ಇದೆ? 10 ಕೋಟಿ ಇದೆ. ದಟ್ಸ್ ಆಲ್. ಇಷ್ಟು ನಿನ್ನೆ ನೋಡ್ತಾ ಹೋಗಿದ್ವಿ. ಜೊತೆಗೆ ವಿಸ್ತರಿಸಿ ಬರೆಯಿರಿ ಅಂತ ಕೂಡ ನೋಡಿದ್ವಿ. ನಾವು ಏನ್ ನೋಡಿದ್ವಿ? ವಿಸ್ತರಿಸಿ ಬರೆಯಿರಿ ಅಂತ ನೋಡಿದ್ವಿ ಇಲ್ಲೋ? ಎಸ್. ಹಾಗಿದ್ದರೆ ಆ ವಿಸ್ತರಿಸಿ ಬರೆಯಿರಿ ಅನ್ನುವಂತಹ ಒಂದು ವಿಷಯಕ್ಕೆ ಮತ್ತೆ ಹೋಗೋಣ. ನೋಡ್ತಾ ಇರಿ. ಹಾಗೆ ಸುಮಾರು ಒಂದು ಸಂಖ್ಯೆ ತಗೊಳ್ರಿ. ಈ ಸಂಖ್ಯೆಯನ್ನ ದಶಮಾನ ಪದ್ಧತಿಗೆ ವಿಸ್ತರಿಸಿ, ದಶಮಾನ ಪದ್ಧತಿಗೆ ವಿಸ್ತರಿಸಿ ಅಂತ ಕೊಟ್ಟಾಗ ಸೊ ಎಸ್ 4 into 10 ಪ್ಲಸ್ ಹಾಕ್ಬೇಕು, 6 into 10 ಪ್ಲಸ್ ಹಾಕ್ಬೇಕು, 5 into 10 ಎಸ್ ಪ್ಲಸ್ ಹಾಕ್ಬಿಟ್ಟು ಸಂಖ್ಯೆ ಅದು. ಬಟ್ ಘಾತಾಂಕಗಳನ್ನು 0ಯಿಂದ ಬಲಗಡೆಯಿಂದ ಎಡಕ್ಕೆ ಕೊಟ್ಕೊಂತ ಹೋಗ್ಬೇಕು. ಸರಿಯಾ? 4 4 10 ಎಷ್ಟು ನೋಡ್ರಿ? 0 ನೋಡಿ, 0 ಮ್ಯಾಗ ಎಷ್ಟು? 2 ಅದ. ಎಷ್ಟೈತಿ? 2 ಐತಿ. 2 0 ಕೊಟ್ಬಿಡ್ರಿ. ಸೊ ನೆಕ್ಸ್ಟ್ 6 into 1 ಐತಿ ನೋಡ್ರಿ. ಅದ್ರ ಮೇಲೆ 5 into 1 0 ಬೆಲೆ 10 ಪೂಜೆ ಆಗ್ತದೋ. ಸೊ ಅದರ ಬೆಲೆ 1 ನೋಡ್ರಿ, ಲೆಕ್ಕಾಚಾರ ಮಾಡ್ಕೊಳ್ರಿ. ಆಮೇಲೆ ಸೊ ದಟ್ಸ್ ಆಲ್. ನೋಡಿ, ಬಿಡಿ ಸ್ಥಾನ 5, 10 ಸ್ಥಾನ 6, 100 ಸ್ಥಾನ ಒಂದೊಂದು ಅದಾವು. ನೀವು ಹಿಂಗ್ ಬರದ್ರಿ ಅಂದ್ರೆ ಗೊತ್ತಾಗ್ತೈತಿ. ಹಿಂಗ್ ಬರದ್ರ ನಿಮ್ಮ ಆನ್ಸರ್ ಕೂಡ ಏನಾಗ್ತೈತೆ ಅಂದ್ರೆ 465. ಇಲ್ಲಿವರೆಗೂ ಬಂದಿದ್ವಿ. ಈ ರೀತಿಯಾಗಿರ್ತಕ್ಕಂಥ ಕೆಲವಷ್ಟು ಎಕ್ಸಾಂಪಲ್ಗಳನ್ನು ನಾವು ನೋಡಿದ್ವಿ. ಸರಿಯಾ? ಸೊ ಹಾಗಿದ್ರೆ ಅವುಗಳನ್ನೇ ನಾವೇನ್ ಮಾಡೋಣ ಅಂತಂದ್ರ ಚೂರು ಇನ್ಕ್ರೀಸ್ ಮಾಡ್ಕೊಂತ ಹೋಗೋಣ. ಏನು? ಸೊ ಇವೆಲ್ಲ ನೋಟ್ ಮಾಡ್ಕೊಂಡ್ರಿ ಅಂತ ಅನ್ಕೊಡ್ತೇನೆ. ನಿಮ್ಗೆ ನಿನ್ನೆ ದಿನ ಸ್ಥಾನ ಬೆಲೆ ಗೊತ್ತಾಗ್ಯದ. ಹಾಗಿದ್ದರೆ ಕೊಟ್ಟಂತಹ ಸಂಖ್ಯೆಗಳನ್ನ ಓದುವಂಥದ್ದು ಒಂದು ಕಲಿಬೇಕಾಗಿದೆ. ಕೊಟ್ಟಂತಹ ಸಂಖ್ಯೆಗಳು, ಒಂದು ಸಂಖ್ಯೆ ಕೊಡ್ತೀನಿ ಆಯ್ತು ನಿಮ್ಗೆ. ಯಾವ ಸಂಖ್ಯೆ ಕೊಡ್ಲಿ? ದೊಡ್ಡ ಸಂಖ್ಯೆಗಳು ಬೇಗ ಓದಕ್ ಕಲಿಬೇಕು ಅಂದ್ರೆ ದೊಡ್ಡ ಸಂಖ್ಯೆಗಳು. ಎಕ್ಸಾಂಪಲ್ಗೆ 86,764 ನೋಡ್ರಿ. 3 ಸ್ಥಾನಗಳನ್ನ ಬಿಟ್ಟು ಅಲ್ಪ ರೌಂಡ್ ಕೊಡ್ಬೇಕು. ಯಾಕಂದ್ರೆ ಬಿಡಿ 10 100 ಇದೊಂದು ಗುಂಪು, ಮುಂದ 1000 10,000 ಅದೊಂದು ಗುಂಪು. ಮುಂದ್ ಸಂಖ್ಯೆಗಳು ಇಲ್ಲಿ ಏನಾದ್ರು ಇತ್ತು ಅಂತಂದ್ರೆ ಕೊಟ್ಕೊಳ್ಳೋಣ. ಈಗಿರುವಂತಹ ಸಮಸ್ಯೆಗೆ ನಮ್ಗೆ ಓದಾಕ್ ಬರಂಗಿಲ್ಲ ಅನ್ನೋರು ಪಟ್ಟಣ ಏನ್ ಮಾಡ್ಬೇಕು ಅಂತಂದ್ರೆ ಕೋಷ್ಟಕ ಹಾಕೋಬೇಕು. ಏನ್ ಹಾಕೋಬೇಕು? ಕೋಷ್ಟಕದಾಗ ಮೆನ್ಷನ್ ಮಾಡಿಬಿಟ್ರೆ ಆಗ್ಬೋತವನ್ನ. ಕೋಷ್ಟಕ. ಯಾವ ಕೋಷ್ಟಕ ಇದು? ಸ್ಥಾನ ಬೆಲೆ ಕೋಷ್ಟಕ. ಇದೊಂದು ಚಾಪ್ಟರ್ ನಿಮ್ಗೆ ಅರ್ಥ ಆಯ್ತು ಅನ್ಕೊಳ್ರಿ, ಬಹಳ ಸ್ಪೀಡ್ ಆಗಿಬಿಡ್ತೀರಿ ನೀವು. ಓಕೆ. ಸೊ ಬಿಡಿ 10 100 1000 10,000 ಇಲ್ಲಿ ಎಷ್ಟದಾವ ಸ್ಥಾನಗಳು ನೋಡ್ರಿ. ಸೊ ರೈಟ್. ಮೆನ್ಷನ್ ಮಾಡ್ಬಿಟ್ರಿ. ಬಿಡಿ ಈಗ ಇಲ್ಲಿಂದ ಹೋಗ್ಬೇಕು, ಹಿಂಗಿಂತ ಬಲಕ್ಕಿಂತ ಎಡಕ್ ಹೋಗ್ಬೇಕಾ? ಸ್ಥಾನ ಬೆಲೆ ಕೋಷ್ಟಕದಾಗ ತಪ್ಪೇನಾರ ಹಿಂಗ ಬರದ್ರಿ ಅಂದ್ರ ಅದು ರಾಂಗ್ ಆಗ್ತೈತಿ. ಬರ್ಯಾಕ್ ಹೋಗ್ಬಾಡ್ರಿ. ಸರಿಯಾ? ಎಸ್. ಅದ ಹೆಂಗೈತಿ ಹಂಗ. ಬಿಡಿ 4 6 7 6 8 ಓದ್ರಿ ಬೇಕಾರೆ. ಎಲ್ಲಿಗೈತಿ ಇದು? ಯಾವ ಸ್ಥಾನಕ್ಕೈತಿ? 10,000 ಸ್ಥಾನಕ್ಕೈತಿ. ಇಲ್ಲಿ ಎಷ್ಟೈತಿ? 8 ಐತಿ. ಇದನ್ನ ಅನ್ಬೇಕೀಗ. ಇವು ಎರಡೂ ಸೇರಿ ಒಂದು ಗುಂಪಲ್ಲ, ಇದು ಒಂದು ಗುಂಪು ಅಷ್ಟ ತಗೋಬೇಕು. ಇವು 3 ಸೇರಿ ಒಂದು ಗುಂಪಲ್ಲ. ಫಸ್ಟ್ ಏನ್ ಮಾಡ್ಬೇಕು? ಈ ಗುಂಪನ್ನ ಪೂರ್ಣ ಕವರ್ ಮಾಡ್ಬೇಕು. ಹಿಂಗ ಪೂರ್ಣ ಕವರ್ ಮಾಡ್ಬೇಕು. ಹಾಗಿದ್ರೆ ಇಲ್ಲಿ ಏನೈತಿ? 10,000 ಅಂತ ಸ್ಥಾನ ಐತಿ, 1000 ಸ್ಥಾನ ಐತಿ. ಇದನ್ನ ಬರೀದಿಲ್ಲ. 10,000 ಅಂತ ಬರುವಂಗಿಲ್ಲ. ಇಲ್ಲಿ ಎಷ್ಟದಾವ ಸಂಖ್ಯೆ? 86 ಐತಿಲ್ಲ. ಅದನ್ನಂತ ಬರಿಬೇಕ. ಅಕ್ಷರದಾಗ ಬರೀತಿ ನೋಡ್ರಿ. 86,000 ಇದು 86 ಹೌದಲ್ಲೋ? 86 ಹೌದು. ಯಾವ ಗುಂಪಿನಾಗ ಅದೀವಿ ನಾವು? 1000 ಗುಂಪಿನಾಗ ಅದೀವಿ. ಹೌದಿಲ್ಲೋ? 1000 ಇಲ್ಲಿ ಬರ್ದಿ ನೋಡ್ರಿ. 1000. ಈಗ ಯಾವ ಗುಂಪಿನಾಗ ಅದೀವಿ? ಬಿಡಿಗಳ ಗುಂಪಿನಲ್ಲಿ ಇದ್ದೇವೆ. ನಾಟ್ ಬಿಡಿಗಳು. ಇದು ಬಿಡಿಗಳ ಗುಂಪು. 3 ಸೇರಿ ತಗೋಬೇಕು. ಇಲ್ಲಿ 3 ಸೇರಿ ತಗೋ. ಎಷ್ಟು 100? ಎಸ್ 764. ನೀವು 64 ಅಂತ
ಹಳ್ಳಿ ಭಾಷೆದಾಗ ಬರಿಬಹುದು. ಓಕೆ, ಇಲ್ಲಿ ಏನದ 86,764. ಸೊ ಒನ್ಸ್ ಮೋರ್ ಇಲ್ಲಿ ನೀಟಾಗಿ ಬರೀತ ನೋಡಿ ತಗೊಳ್ರಿ. 86,764 ಹೀಗೂ ಬರ್ಕೊಳ್ಬಹುದು. ಓಕೆ, ಸೊ ಕೋಷ್ಟಕ ಹಾಕೋದು ಕಲಿತ್ರಿ ಅಂದ್ರ ಕೋಷ್ಟಕದಾಗ ಕೊಟ್ಟಂತಹ ಸಂಖ್ಯೆಗಳನ್ನ ಮೆನ್ಷನ್ ಮಾಡೋದು ಕಲಿತ್ರಿ ಅಂದ್ರೆ ಬೇಕಾದಷ್ಟು ದೊಡ್ಡ ಸಂಖ್ಯೆ ಇರ್ತದೆ, ಅದನ್ನ ಈಸಿಯಾಗಿ ಬರೀಬಹುದು ಮತ್ತು ಓದ್ಬೋದು, ಅಕ್ಷರದಾಗ ಬರೀದು. ಓಕೆ, ಸೊ ಇನ್ನೊಂದು ಸಂಖ್ಯೆ ತಗೊಳ್ಳೋಣ. ಎಕ್ಸಾಂಪಲ್ 2 ತಗೊಳ್ಳೋಣ. ಡೈರೆಕ್ಟ್ ಕಷ್ಟಕ್ಕ ಬಂದಿವ್ ನಾವೀಗ. ಬಟ್ ಎರಡು ಗುಂಪು ಆಗ್ತಾ ನೋಡ್ರಿ. ಇಲ್ಲೇ ಮೊದಲ 3 ಸ್ಥಾನಗಳು, ನಂತರದ 2 ಸ್ಥಾನಗಳು. ಈಗ ಮೊದಲ 3 ಸ್ಥಾನಗಳಿಗೆ ಅಲ್ಪವಿರಾಮ ಕೊಟ್ಟಿವಿ. ಇದನ್ನ ಕೋಷ್ಟಕದಾಗ ಮೆನ್ಷನ್ ಮಾಡಿಬಿಡ್ರಿ. ನೋಡೋಣ ಕೋಷ್ಟಕದಾಗ ಮೆನ್ಷನ್ ಮಾಡ್ತೇನೆ ನೋಡ್ರಿ. ಈಗ ಕೋಷ್ಟಕ ಓಕೆ, ನೀವು ಹಾಕ್ರಿ, ನನಗೂ ಹಾಕಕ್ ಅವಕಾಶ ಕೊಟ್ಟೆ. ತಗೊಂಡೋಗಿ ಸುಮ್ಮನೆ ಹಾಕಿಬಿಡು, ನಲ್ಲಿ ಆಮೇಲೆ ಓದೋದು ಬರೀದು. ಬಿಡಿಯಿಂದ ಹೋಗುನು. ಇದಂತೂ ನಿಮ್ಗೆ ಗೊತ್ತು 704 ಅಂತಾರ ಅಂತೇಳಿ. ಬಟ್ ಇಲ್ಲಿ ಅದಲ್ಲ, ಈ 2 ಸ್ಥಾನಗಳು. ಎಸ್, ಇವೆರಡು ಸೇರಿ ಒಂದು ಗುಂಪ. ಎಷ್ಟೈತಿ ಇದು? 90 ಐತಿ. ಇದು ಒಂದು ಸೇರಿ ಒಂದು ಗುಂಪು. ಇಷ್ಟು 3 ಸೇರಿ 2 ಗುಂಪು ಅದಾವ. ಇಲ್ಲಿ ಎಷ್ಟು ಗುಂಪು ಅದಾವು? ಒಂದು ಬಿಡಿಗಳ ಗುಂಪು, ಮತ್ತೊಂದು 1000 ಗುಂಪು. ಹೌದಾ? ಸರಿ ಆಗಿದ್ದಾರೆ. ಹೆಂಗ್ ಬರಿಬೇಕು? ಎಸ್, ವೆರಿ ಸಿಂಪಲ್. 90,000 ಎಷ್ಟು 104? 704. ನೋಡ್ರಿ ಎಷ್ಟು ಸರಳ ಐತಿ ನೋಡ್ರಿ. ಗೊತ್ತಾತ? ಹಿಂಗ ಬರೀ ನೋಡ್ರಿ. ಓಕೆ, ಸೊ ಇನ್ನೊಂದು ಎಕ್ಸಾಂಪಲ್. ಎಂಟು ನೋಡಿದ್ದು. ಈಗ ಅಲ್ಪವಿರಾಮ ಕೊಡ್ತೀನಿ ನೋಡ್ರಿ. ನಾನು ಸಂಖ್ಯೆಗಳು ಜಾಸ್ತಿ ಆದವು. ಮೊದಲ 3 ಸ್ಥಾನಗಳು, ನಂತರದ 2 ಸ್ಥಾನಗಳಿಗೆ ಅಲ್ಪವಿರಾಮ ಕೊಡಿ. 3 ಗುಂಪದವು. ಇಲ್ಲಿ ಬಿಡಿಗಳ ಗುಂಪು ಐತಿ, ಇಲ್ಲಿ 1000 ಗುಂಪು ಐತಿ, ಇಲ್ಲಿ ಲಕ್ಷದ ಗುಂಪು ಐತಿ ನೋಡ್ರಿ. ಸರಿ, ಕೋಷ್ಟಕದಾಗ ಮೆನ್ಷನ್ ಮಾಡೋಣ. ಅದನ್ನ ಕೋಷ್ಟಕದಾಗ ಮೆನ್ಷನ್ ಮಾಡಿ. ನೋಡ್ರಿ, ಸರಿ. ಬಿಡಿ 10, 100, 1000, 10,000, ಲಕ್ಷ, 10 ಲಕ್ಷ. ಇಷ್ಟು ಸಾಕು ನಮ್ಗೆ. ಇಷ್ಟು ನೋಡ್ರಿ, ಇಲ್ಲಿ ಗುಂಪು ಮಾಡಿವಿ. 1 ಗುಂಪು, 2 ಗುಂಪು, 3 ಗುಂಪು ಅದಾವ. ಇಲ್ಲಿ 3 ಗುಂಪು ಆಗ್ತದೆ. ಈಗ ಬಿಡಿಗಳ ಗುಂಪು. ಓಕೆ, ಇದು 1000 ಗುಂಪು. ಸೊ ಇದು ಲಕ್ಷದ ಗುಂಪು. ಓಕೆ, ಸರಿ ಆಗಿದ್ದಾರೆ. ಇದ್ರೊಳಗೆ 3 ಭಾಗ, ಇದರಾಗ 2 ಭಾಗ, ಇದರಾಗ 2 ಭಾಗ. ಹೌದಿಲ್ವಾ? ಸರಿ ಆಗಿದ್ದಾರೆ. ಬಿಡಿ ಸಂಖ್ಯೆ ಎಷ್ಟೈತಿ? 8 ಐತಿ. 10 ಸ್ಥಾನಕ್ಕೆ ಎಷ್ಟೈತಿ? 4 ಐತಿ. 100 ಸ್ಥಾನಕ್ಕೆ ಎಷ್ಟೈತಿ? 3 ಐತಿ. 1000 ಸ್ಥಾನಕ್ಕ 5 ಐತಿ. 10,000 ಸ್ಥಾನಕ್ಕ 6 ಐತಿ. ಲಕ್ಷದ ಸ್ಥಾನಕ್ಕ 4 ಅದ. ಸೊ ಹಾಗೆ 10 ಲಕ್ಷದ ಸ್ಥಾನಕ್ಕ 7 ಅದ. ಅಲ್ಪವಿರಾಮ ಕೊಟ್ಟಿ ನೋಡ್ರಿ. ನಾ 1 ಅಲ್ಪವಿರಾಮ, 2 ಅಲ್ಪವಿರಾಮ, ಅಂದ್ರೆ 3 ಗುಂಪುಗಳಿವೆ. ಸರಿ, ಇದನ್ನು ಬರೆಯೋದು ಈಗ. ಇಲ್ಲಿ ಇದಿಷ್ಟು ಸೇರಿ ಒಂದು ಗುಂಪು ಓದ್ಕೋಬೇಕಾ? ಈಗ 74 ಅಂತ ಓದ್ಕೋಬೇಕು. ಫಸ್ಟ್ ಎಷ್ಟು ಓದ್ಕೋಬೇಕು? 74. ಅಂದು ಗುಂಪು ಯಾವ್ದದ? ಲಕ್ಷ ಅದ ನೋಡ್ರಿ. ಅದನ್ನ ಬರಿಬೇಕು ನೋಡ್ರಿ. 74 ಲಕ್ಷದ ಅಂತ ಹಚ್ಬೇಕಲ್ಲೇ. 74 ಲಕ್ಷದ ಸೇರ್ತಾ ಇದೊಂದು ಗುಂಪು. ಹಾಗೆ ಇದು ಒಂದು ಗುಂಪು ಪೂರ್ಣ ಮಾಡಿ ಓದ್ಬೇಕ. ಎಷ್ಟೈತೆ ಅಲ್ಲಿ? 65 ಐತಿ. ಹೌದಿಲ್ಲ? 65 ಐತಿ. ಅದು ಯಾವ ಗುಂಪು? 1000 ಗುಂಪು. ಎಸ್, 65,000. ಇದು ಇಷ್ಟು ಸೇರಿ ಒಂದು ಗುಂಪು. ಎಷ್ಟು? ಎಸ್,
ಇದನ್ನು ತಗೊಂಡು ಹೋಗ್ಬೇಕು. ಬಿಡಿಗಳ ಗುಂಪಿನಾಗ 100 ತಗೊಂಡು ಹೋಗ್ಬೇಕು. 10 ಬಿಡಿ ತಾನೇ ಬಂದ್ಬಿಡ್ತದೆ. ಎಸ್, 348 ಇಷ್ಟು ಸರಳ ಐತಿ ನೋಡಿ. ಇದು ಬ್ಯಾಕ್ ಹಾತ್ ಮಾಡ್ಬೋದು ನೋಡಿ. ಇದ್ರೊಳಗೆ ಗೊತ್ತಾಯ್ತಾ? ವೆರಿ ಸಿಂಪಲ್. 74ಕ್ಕೆ 74 ಬರ್ದೀವಿ, ಬಟ್ ಗುಂಪು ಯಾವ್ದಂತ ಸೇರಿಸ್ಬಿಡುದು. 65ಕ್ಕೆ 65 ಬರ್ದೀವಿ, ಬಟ್ ಗುಂಪು ಯಾವ್ದಂತ ಸೇರಿಸ್ಬಿಡುದು. 348ಕ್ಕೆ 348 ಬರ್ದೀವಿ. ಎಸ್, ಅದು ಬಿಡಿಗಳಾಗಿರ್ತೈತಿ. ಆಲ್ರೆಡಿ ಇಲ್ಲೇ ಲಕ್ಷ ಬಂತು, 1000 ಬಂತು, ಲಾಸ್ಟ್ ಏನಾಗ್ಬೇಕಾ? ಬಿಡಿಗಳ ಗುಂಪು ಬರ್ಬೇಕಾ? ಗೊತ್ತಾಯ್ತಾ? ಎಸ್. ಆಗಿದ್ರೆ ಸೊ ನಿಮ್ಗೆ ವರ್ಕ್ ಕೊಡ್ತಾ ಇದ್ದೀನಿ. ಇವುಗಳನ್ನ ನೀವು ಕೋಷ್ಟಕದಲ್ಲಿ ಹಾಕಿ ಬರೆದು ನನಗೆ ಹಾಕಬೇಕು. ಇವುಗಳನ್ನ ನೀವು ಕೋಷ್ಟಕದಲ್ಲಿ ಮೆನ್ಷನ್ ಮಾಡಿ. ಕೋಷ್ಟಕದಲ್ಲಿ ಹಾಕಿ ಮತ್ತು ಅಕ್ಷರಗಳಲ್ಲಿ ಬರೆ. ಅಕ್ಷರಗಳಲ್ಲಿ ಬರೆ ನೋಡ್ರಿ. ಒಂದು ಲೆಸನ್ ಮುಗಿದ್ಬಿಡ್ತದೆ ನಿಮ್ಗೆ ಇದನ್ನು ಪರ್ಫೆಕ್ಟ್ ಆದ್ರೆ. 1ನೇ ಸಂಖ್ಯೆ, 2ನೇ ಸಂಖ್ಯೆ, 3ನೇ ಸಂಖ್ಯೆ, ಸೊ 4, ಸೊ 5, 6, ಸೊ 7. ಭಾಳ ಈಸಿ ಕೊಡ್ತಿರ್ತೀನಿ. ಓಕೆ ಸರ್, ನಿಮ್ಮ ಬ್ಯಾಂಕಿನ ತಲೆ ಆನ್ಲೈನ್ ಕ್ಲಾಸ್ ಎಸ್, ಇವು 10 ನಿಮ್ಗೆ ಏನಂದ್ರ ನೋಡ್ರಿ, ಕ್ಲಾಸ್ ವರ್ಕ್ ತಗೊಳ್ರಿ, ಹೋಮ್ ವರ್ಕ್ ತಗೊಳ್ರಿ. ಸರಿಯಾ? ಮಾಡಿ. ಇಲ್ಲಿ ಕೆಳಗಡೆಗೆ ನನ್ನ ನಂಬರ್ ಅದ ನೋಡ್ರಿ, ವಾಟ್ಸಪ್ ನಂಬರ್ ಐತಿ ನೋಡಿ ಇಲ್ಲಿ. ಸೊ ಈ ವಾಟ್ಸಪ್ಗೆ ನೀವು ಅದನ್ನ ಫೋಟೋ ಹೊಡೆದು ಹಾಕ್ರಿ, ಮತ್ತ ನಿಮ್ಮ ಹೆಸರು ಸಹಿತ ನೋಂದಾವಣಿ ಮಾಡ್ಕೊಳ್ರಿ. ನೋಂದಾಯಿಸಿಕೊಳ್ಳಿ, ರೊಕ್ಕಿಲ್ಲ, ಫ್ರೀ. ನಿಮ್ಮ ಪೇರೆಂಟ್ಸ್ಗೆ ಹೇಳ್ರಿ ಏನೋ. ಸೊ ಇಷ್ಟದ. ಹಾಗಿದ್ರೆ ನಾವು ಭಾರತೀಯ ಸಂಖ್ಯಾ ಪದ್ಧತಿ ಅಂತ ಬಂದಾಗ ಇಷ್ಟನ್ನ ಅರ್ಥೈಸ್ಕೊಂಡಂತೆ ಇನ್ನು ಅಂತಾರಾಷ್ಟ್ರೀಯ ಸಂಖ್ಯಾ ಪದ್ಧತಿ ಅಂತ ಬರ್ತ ನೋಡ್ರಿ. ಏನಿರೋದು ಇಲ್ಲೇ, ನಿಮ್ಮ ಎಕ್ಸಾಮ್ ಬರೋದು ಕೂಡ ಇಲ್ಲಿಯೇ. ಓಕೆ, ಸೊ ಆ ಅಂತಾರಾಷ್ಟ್ರೀಯ ಸಂಖ್ಯಾ ಪದ್ಧತಿಯನ್ನ ಈ ಕಂಟೆಂಟ್ ನೋಡಿ ಮುಗಿಸೋದ್ರೊಳಗಾಗಿ ಮತ್ತೆ ನಾನು ಅದನ್ನ ಹಾಕ್ತೀನಿ. ಸರಿಯಾ? ಸೊ ಅಂತಾರಾಷ್ಟ್ರೀಯ ಕ್ರಮಸ್ಥಾನ ಬೆಲೆ ಪಟ್ಟಿ ಅಂತ ಕೂಡ ಕರೀತಾರೆ. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾನು ನಿಮ್ಗೆ ಭೇಟಿ ಆಗ್ತೀನಿ. ಯಾಕಂದ್ರೆ ಒಂದೇ ದಿನಕ್ಕೆ ನಿಮ್ಗೂ ಹೊರೆ ಆಗ್ಬಾರ್ದು. ಸೊ ಅದಕ್ಕೆ ಪ್ಲೀಸ್ ಮೈ ಡಿಯರ್ ಸ್ಟೂಡೆಂಟ್ಸ್,